ವೀಕ್ಷಕರ ದಿನಾಂಕ 15-12-2024 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರ ಗ್ರಾಮದಲ್ಲಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಂಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸುವುದರ ಮುಖಾಂತರ ಹುಟ್ಟುಹಬ್ಬದ ಆಚರಣೆಯನ್ನು ಅರ್ಥಪೂರ್ಣಗೊಳಿಸಿದರು. ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಎಸ್ ಮಂಜಣ್ಣ ಚಿಕ್ಕುಂತಿ, ಕಾರ್ಯದರ್ಶಿಗಳಾದ ಮರಿಸ್ವಾಮಿ ನಾಗಸಮುದ್ರ, ತಾಲೂಕು ಅಧ್ಯಕ್ಷರಾದ ಉಮೇಶ್ ಚಿಕ್ಕರಳ್ಳಿ ಹಾಗೂ ಜಿವಿ ಪರಮೇಶ್ವರ ಮೂರ್ತಿ, ಬಸರೆಡ್ಡಿ ಕೊಂಡಾಪುರ, ಹನುಮಂತಪ್ಪ ಹೊನ್ನೂರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಶೇಖರ್ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ರಾಂಪುರ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳು ವಿತರಣಾ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ಸಂಘಟನೆಯಿಂದ ಹಮ್ಮಿಕೊಂಡಿದ್ದು, ಈ ಸಂಘಟನೆಯಲ್ಲಿ ಪಾಲ್ಗೊಂಡ ಎಲ್ಲ ಬಡ ರೋಗಿಗಳಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ಭಗತ್ನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೇನೆ. ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಪಿ ಶೇಖರಪ್ಪ, ಸಂಸ್ಥಾಪಕ ರಾಜ್ಯದ ಬಳ್ಳಾರಿ ಇವರ ಹುಟ್ಟುಹಬ್ಬದ ಅಂಗವಾಗಿ ಸಮುದಾಯ ಆರೋಗ್ಯ ಕೇಂದ್ರ ರಾಂಪುರದಲ್ಲಿ ಹಣ್ಣು ಮತ್ತು ಬ್ರೆಡ್ಡನ್ನು ರೋಗಿಗಳಿಗೆ ವಿತರಣೆ ಕಾರ್ಯಕ್ರಮದಲ್ಲಿ ಮಾಡಬೇಕಂತೇಳಿ ನಮ್ಮ ಒಂದು ಸಂಘಟನೆಯಿಂದ ಕರ್ನಾಟಕ ಏಕೀಕರಣ ಸೇವಾ ಸಮಿತಿ ಒಂದು ತಲಿಸ್ಬೇಕಂತ ಹೇಳ್ಬಿಟ್ಟು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಕರ್ನಾಟಕ ಮೈಸೂರು ರಾಜ್ಯ ಆಗಿತ್ತು. ಆ ಕಾಲದಲ್ಲಿ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನರನ್ನು ವರ್ಗೀಕರಿಸಿ ರಾಜ್ಯವನ್ನು ವಿಂಗಡಣೆ ಮಾಡಿದರು. ಆವಾಗ ಬಳ್ಳಾರಿ, ಆದೋನಿ, ರಾಯದುರ್ಗ, ಕಲ್ಯಾಣದುರ್ಗ ಇಂಥ ಒಂದು ಕಡೆ ಈ ಒಂದು ಕನ್ನಡ ಭಾಷೆ, ತೆಲುಗು ಭಾಷೆ, ಕನ್ನಡ ಭಾಷೆ ಬಾಂಧವ್ಯ ಯಾವ ರೀತಿ ಇತ್ತಪ್ಪಂದರೆ ಆಗಿನ ಕಾಲದ ರಾಜರಲ್ಲಿ ಕೃಷ್ಣದೇವರಾಯರಾಗಿರ್ಬೋದು, ಆಮೇಲೆ ಹೈದರಾಬಾದ್ ನಿಜಾಮರಾಗಿರ್ಬೋದು, ಅವರು ಆಳ್ತಕ್ಕಂಥ ಸಂದರ್ಭದಲ್ಲಿ ತೆಲುಗು ಕನ್ನಡ, ಈಗ ಆಧುನಿಗೆ ಹೋದರೆ ಅಲ್ಲಿ ತೆಲುಗು ಮತ್ತು ಕನ್ನಡ ಎರಡೂ ಇವು ಸಿಗ್ತವೆ ಆಧಾರಗಳು. ಅಂದರೆ ಏನರ್ಥ ಅಂದರೆ ಕನ್ನಡ ಭಾಷೆ ಆಗಿನ ಕಾಲದಲ್ಲಿ ಅಲ್ಲಿ ಬೆಳೆಸ್ತಕ್ಕಂಥ ಜನ ಆಂಧ್ರದಲ್ಲಿ ಇದ್ದರು. ಹಾಗಾಗಿ ಆಂಧ್ರದಲ್ಲಿ ಸಹ ಕನ್ನಡವನ್ನು ಬೆಳೆಸ್ತಕ್ಕಂಥ ಜನ ಇರೋದರಿಂದ ಬಯಲಾಟಗಳಾಗಿರ್ಬೋದು, ಕನ್ನಡ ನುಡಿ, ನಾಡು, ಜಲ ಇಂಥವೆಲ್ಲ ಅಲ್ಲಿ ಮಾಡ್ತಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಸಹ ಅಲ್ಲಿ ಯಾವುದು ದಾನಮ್ಮ ಗುಡ್ಡ ಅಂತೇಳಿ ಒಂದು ದೇವಸ್ಥಾನ ಬರುತ್ತೆ. ಅಲ್ಲಿ ಸಹ ನಮ್ಮ ಕರ್ನಾಟಕದ ಒಂದು ಶಾಲೆಗಳು, ಕಾಲೇಜುಗಳು ಅಲ್ಲಿ ಕನ್ನಡವನ್ನು ಬೆಳೆಸ್ತಕ್ಕಂಥ ಜನ ಗಡಿ ಪ್ರದೇಶದಲ್ಲಿ ಇದ್ದಾರೆ ಅಂತ ಹೇಳ್ತಾ, ಈ ಒಂದು ಕನ್ನಡ ನುಡಿ, ನಾಡು, ನೆಲ, ಜಲವನ್ನು ಸಂರಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ನಮ್ಮ ಶೇಖರಪ್ಪನವರ ರಾಜ್ಯಾಧ್ಯಕ್ಷರ ಒಂದು ದಿನದಲ್ಲಿ ನಾವೆಲ್ಲ ಸಂಘಟನೆ ಮಾಡಿಬಿಟ್ಟು ಚಿತ್ರದುರ್ಗ ಜಿಲ್ಲಾ ವಿಭಾಗದಲ್ಲಿ ನಮ್ಮ ಮಂಜುನಾಥ ಎಸ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕು ಒಂದು ಕಮಿಟಿಯನ್ನು ಮಾಡ್ತಕ್ಕಂಥ, ಜನಪದ ಪರಿಷತ್ ಕಮಿಟಿಯನ್ನು ಮಾಡ್ತಕ್ಕಂಥ ಇದು ಒಂದು ಪ್ರಸಂಗ ಇದೆ. ಆ ಒಂದು ಇದಕ್ಕೆ ಆಗ ತಿಮ್ಲಾಪುರ ಹನುಮಂತಪ್ಪನವರು, ಆಮೇಲೆ ಹೊನ್ನೂರಪ್ಪಣ್ಣವರು, ಮಾರಣ್ಣನವರು, ಆಮೇಲೆ ನಮ್ಮ ಸಾರು ಶಿವಮೂರ್ತಿ ಪರಮೇಶ್ವರ ಮೂರ್ತಿ ಸಾರು ಬೆಸ್ಕಾಂ ಅವರು ಸಹ ಇದಕ್ಕೆ ಭಾಗಿಯಾಗ್ತಾರೆ. ಇನ್ನೊಬ್ಬರು ಇದ್ದಾರೆ ಬಸರೆಡ್ಡಿ ಅಂತೇಳಿ, ಅವರು ಬರ್ತಾರೆ. ಅನೇಕ ಈ ಭಾಗದಲ್ಲಿ ತಿಮ್ಲಾಪುರದಲ್ಲಿ ಮೂರ್ತಿ ಅಣ್ಣರು ಸಹ ನಮಗೆ ಕೈ ಜೋಡಿಸ್ತಿದ್ದಾರೆ. ಹಂಗಾಗಿ ಇಂದ ಒಂದು
ಕನ್ನಡ ನಾಡು ನುಡಿ ಜಲವನ್ನು ಅಭಿವೃದ್ಧಿಪಡಿಸೋಣ. ರಕ್ಷಣಾ ಸೇನಾ ಸಮಿತಿ ರಾಜ್ಯ ಘಟಕ ಬಳ್ಳಾರಿ ಇವರ ಆಶ್ರಯದಲ್ಲಿ ಚಿತ್ರದುರ್ಗ ಜಿಲ್ಲಾ ಘಟಕ ವತಿಯಿಂದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನೆ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಅವರ 52ನೇ ಹುಟ್ಟುಹಬ್ಬ ಅಂಗವಾಗಿ ಮೊಳಕಾಲ್ಮೂರು ತಾಲೂಕು ರಾಂಪುರ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳು ಹಾಗೂ ಬ್ರೆಡ್ಗಳು ವಿತರಣೆ ಕಾರ್ಯಕ್ರಮದಲ್ಲಿ ನಾವು ಮುಂದಾಗಿದ್ದು, ಈ ದಿನ ವಿಶೇಷವಾಗಿ ನಮ್ಮ ಸೇನಾ ಸಮಿತಿಯಿಂದ ಕನ್ನಡ ನೆಲೆ ಗಡಿ ಭಾಷೆ ಉಳಿವಿಗಾಗಿ, ಕನ್ನಡ ಸಂಸ್ಕೃತಿ ಉಳಿವಿಗಾಗಿ, ಸಮಾಜ ಸೇವೆಗಾಗಿ ಈ ಸಂಘಟನೆ ಮಾಡಿದ್ದು. ಇನ್ನು ಕೆಲವೇ ದಿನಗಳಲ್ಲಿ ಈ ಜಿಲ್ಲಾ ಘಟಕವನ್ನು ಉದ್ಘಾಟನೆ ಚಿತ್ರದುರ್ಗ ಭಾಗದಲ್ಲಿ ಆಗಲಿದ್ದು, ಆದ್ದರಿಂದ ಇವತ್ತು ಹುಟ್ಟುಹಬ್ಬ ಅಂಗವಾಗಿ ನಾವು ಬಡ ರೋಗಿಗಳಿಗೆ ಹಣ್ಣು ಹಂಪುಗಳು ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದು, ಆಗಲೇ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಘಟಕಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ಸ್ಥಾಪನೆ ಮಾಡಿಬಿಟ್ಟು ನಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದಾಗಿದ್ದೀವಿ. ಹಾಗಾಗಿ ನಮ್ಮ ಭಾಗದ ಎಲ್ಲ ತಾಲೂಕಿನ ಕನ್ನಡ ಅಭಿಮಾನಿಗಳು, ಕನ್ನಡ ಕಲಾವಿದರು, ವಿದ್ವಾಂಸರು, ಹಿರಿಯರು ಎಲ್ಲರೂ ನಮ್ಮ ಸಂಘಟನೆಗೆ ಬೆಂಬಲ ಕೊಟ್ಟು ಆದಷ್ಟು ಬೇಗ ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕುಗಳ ಘಟಕಗಳನ್ನು ಉದ್ಘಾಟನೆ ಮಾಡಲಿದ್ದು, ಇನ್ನು ಕೆಲವೊಂದು ದಿನಗಳಲ್ಲಿ ನೇಮಕ ಮಾಡಿ ಒಂದು ಸಾಮಾಜಿಕ ಮುಖವಾಗಿ ನಾವು ರೈತರ ಪರ ಆಗಿರ್ಬೋದು, ಕಾರ್ಮಿಕರ ಪರವಾಗಿರ್ಬೋದು, ಹಿಂದುಳಿದ ವರ್ಗ ಪರವಾಗಿರ್ಬೋದು, ಶಿಕ್ಷಣ ಪರವಾಗಿರ್ಬೋದು, ಅಲೆಮಾರಿಗಳ ಪರವಾಗಿರ್ಬೋದು, ಸಮಾಜ ಒಳಿತಿಗಾಗಿ ನಾವು ಸದಾ ಸೇವೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಒಂದು ಕರ್ನಾಟಕ ಸೇನಾ ಸಮಿತಿ ವತಿಯಿಂದ ಒಂದು ಪಿ ರಾಜಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಿಮ್ಲಾಪುರ ಹೊನ್ನೂರಪ್ಪನವರು ಹಣ್ಣು ಹಂಪಲನ್ನು ಕೊಡಿಸಿರುತ್ತಾರೆ ರೋಗಿಗಳಿಗೆ. ಸಂಘಟನೆ ಕಡೆಯಿಂದ ಅವರಿಗೆ ಜವಾಬ್ದಾರಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.